ಎಸ್, ಬನ್ನಿ ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ. ತುಮಕೂರು ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ? ಯಾವ ಜಾತಿಗಳು ಒಂದಾದ್ರೆ ಯಾರಿಗೆ ಗೆಲುವು ಪಕ್ಕ, ಹಾಗಂತ ಜಾತಿ ಲೆಕ್ಕಾಚಾರದಲ್ಲಿ ಹೋಗಿ ಏನೇನೋ ಆದದ್ದ ಇತಿಹಾಸ ಇದೆ. ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಗೆದ್ದಿದ್ರು ಕೂಡ ಟೋಟಲ್ ಲೆಕ್ಕಾಚಾರ ಹಾಕುವಾಗ JDSಗೆ ಜಾಸ್ತಿ ಇದೆ. ಕಳೆದ ಬಾರಿ ದೇವೇಗೌಡರು ಯಾಕೆ ನಿಂತರು ಅಂತಂದರೆ JDSಗೆ ಒಟ್ಟಾರೆ ಮತಗಳು ಜಾಸ್ತಿ ಬಂದಿತ್ತು, ಬಟ್ ವರ್ಕೌಟ್ ಆಗಲಿಲ್ಲ. 13,000 ಮತಗಳ ಅಂತರದಿಂದ ಸೋತೋಗ್ತಾರೆ. ಒಳಪೆಟ್ಟು ಯಾವ ರೀತಿ ಇರುತ್ತೆ ಅಂತ ರಾಜಣ್ಣ ಯಾವ ರೀತಿ ಪೆಟ್ಟು ಕೊಟ್ಟರು, ಮಾಧುಸ್ವಾಮಿಗೆ ಬಸವರಾಜ್ ಯಾವ ರೀತಿ ಪೆಟ್ಟು ಕೊಟ್ಟರು, ಎಲ್ಲವೂ ನೋಡಿದಂಥದ್ದು. ತೆಂಗಿನಕಾಯಿಗೆ ಫೇಮಸ್ಸು, ತೆಂಗಿನಕಾಯಲ್ಲೇ ಹೊಡೆದಿರ್ತಾರೆ. ಲಿಂಗಾಯತರು ಒಕ್ಕಲಿಗರ ಬಿಗ್ ಫೈಟ್ ಅಲ್ಲಿ ಹಲವು ಕ್ಷೇತ್ರಗಳಲ್ಲಿ, ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಇದ್ದ ಹಾಗೇನೆ ಇಲ್ಲೂ ಕೂಡ ಹೈ ವೋಲ್ಟೇಜ್ ಫೈಟ್ ನಡೆಯುತ್ತಾ. ಯಾಕಪ್ಪ ಅಂತಂದ್ರೆ ಅಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರ, ಉಳಿದ ಜಾತಿಗಳು ಈ ಲಿಂಗಾಯತರು ಮತ್ತು ಒಕ್ಕಲಿಗರ ಪಾಳೆಗಳ ನಡುವೆ ಡಿವೈಡ್ ಆಗಬಿಡತ್ತೆ ಅಂತ ಸಮ ಸಂಖ್ಯೆನಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಅದೇನು ಹೆಚ್ಚು ಕಡಿಮೆ ಬಹಳ ಏನು ಇಲ್ಲ. ಹಾಗಾಗಿ ಕೊನೆಯ ಕ್ಷಣದವರೆಗೂ ಕೂಡ ತುಮಕೂರು ಕ್ಷೇತ್ರ ಟಿಕೆಟ್ ಸಿಕ್ಬಿಡೋದು ಒಂದು ವಿಷಯ. ಟಿಕೆಟ್ ಸಿಕ್ಕಿದ್ಮೇಲೆ ದೇವೇಗೌಡರನ್ನೇ ಸೋಲ್ಸಿರೋ ಕ್ಷೇತ್ರ, ಕೊನೆಯ ಕ್ಷಣದವರೆಗೂ ಕೂಡ ಏನ್ ಮಾಡ್ತಾನೆ ಅಲ್ಲಿ ಮತದಾರ ಅಂತ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ನೀವು ರಾಮ ಮಂದಿರ ಹೇಳಿ, ನೀವು ಬೇರೆ ಸಿದ್ಧಾಂತ ಹೇಳಿ, ಅಥವಾ ನೀವು ಜಾತಿ ಸಮಾವೇಶಗಳನ್ನ ಮಾಡಿ ಏನೇ ಮಾಡಿದ್ರು ಟೋಟಲಿ ಅನ್ಪ್ರಿಡಿಕ್ಟೇಬಲ್ ಇದೆ ತುಮಕೂರು ಕ್ಷೇತ್ರ. ಓಕೆ, ಈಗ ಇಬ್ಬರು ಬಹಳ ಆಕಾಂಕ್ಷಿಗಳು ಬಿಜೆಪಿಯಿಂದ, ಒಂದು ಸೋಮಣ್ಣ ಅವರು, ಮತ್ತೊಂದು ಮಾಧುಸ್ವಾಮಿ ಅವರು. ನಾವು ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ಏನ್ ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳಿ. ಲೋಕಸಭಾ ಚುನಾವಣೆಗೆ ನಾನು ಸೋಮಣ್ಣ ಇಬ್ಬರೆಲ್ಲ ಇನ್ನೂ ಯಾರ್ಯಾರು ಕೇಳ್ತಾರೋ ನಮಗೆ ಗೊತ್ತಿಲ್ಲ. ಕೇಳಿದವ್ರನ್ನೆಲ್ಲ ಅವ್ರ ದೃಷ್ಟಿಲಿ ಇಟ್ಕೊಂಡು ಅವಲೋಕನ ಮಾಡಿ ಏನು ತೀರ್ಮಾನ ಮಾಡ್ತಾರೆ, ಅವ್ರು ತೀರ್ಮಾನ ಮಾಡೋದು ವರಿಷ್ಠರಿಗೆ ಬಿಟ್ಟಿದ್ದು. ಅವ್ರು ಏನು ಹೇಳ್ತಾರೆ ಅದು ನೋಡ್ಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ಕೋತೀವಿ. ಈಗೆಲ್ಲ ತಯಾರಿ ಹೇಗೆ ನಡೀತಾ ಇದೆ ಸರ್ ನಿಮ್ಮದು? ಈವರೆಗೆ ಯಾವ ತಯಾರಿ ಇಲ್ಲ. ಪಾರ್ಟಿಯವ್ರು ಹೇಳಿದರೆ ಶುರು ಮಾಡ್ಕೋತೀವಿ. ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಲು ಫೋನ್ ಮಾಡೋಂಥದ್ದು ಆ ರೀತಿಯಾಗಿ ಒಂದು ಮೀಟ್ ಆಗಿಲ್ಲ. ಆದರೆ ಸರ್ ನೀವು ಕೂಡ ಲೋಕಸಭಾ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಅಂದರೆ ಆಕಾಂಕ್ಷನೇ, ಪ್ರಬಲ ವೀಕ್ ಅಂತ ಹೇಳೋಕ್ಕಾಗುತ್ತಾ? ನಾನು ಆಕಾಂಕ್ಷಿ ಹೇಳಿದ್ದೀನಲ್ಲ. ಹೈಕಮಾಂಡ್ ಟಿಕೆಟ್ ಕೊಟ್ಟರೆ, ಹೈಕಮಾಂಡ್ ನೀವು ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಅಂತಂದರೆ ನಾನು ನಿಂತ್ಕೋತೀನಿ. ಇವಾಗ ಲೋಕಸಭೆ ಕೊಟ್ಟರೆ ಚುನಾವಣೆಗೆ ನಿಮ್ಮ ಡಿಮಾಂಡ್ ಇದೆ? ನನಗೆ ಡಿಮ್ಯಾಂಡ್ ಇಲ್ಲ, ರಿಕ್ವೆಸ್ಟ್ ಇದೆ. ನನಗೂ ತುಮಕೂರಿಗೂ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಿಮ್ಗೆ ಎಷ್ಟು ವರ್ಷ ಏನೋ ಗೊತ್ತಿಲ್ಲ, 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ ಈ ಜಿಲ್ಲೆಗೂ ನನಗೂ. ಏನಪ್ಪ ನಿಮ್ಗೆ ಗೊತ್ತಿದೆ, ಅದು ಸಂಬಂಧ ಇದೆ. ಭಗವಂತ ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು, ಯಾವ್ಯಾವ ಕೆಲಸ ಮಾಡಿಸ್ಬೇಕು, ಏನೇನು ಮಾಡಬೇಕು ಅನ್ನೋದು ಅವನದು, ಅದು ಸಂದೇಶ. ನಂದು ನಿಮ್ಮದೆಲ್ಲ. ಯಾರೆಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೈಕಮಾಂಡ್ನ ಟಿಕೆಟ್ ಕೊಟ್ಟರೆ ತುಮಕೂರೇ ನಿಂತ್ಕೋತೀನಿ. ಹೈಕಮಾಂಡ್ ಟಿಕೆಟ್ ಕೊಟ್ಟರೆ, ಹೈಕಮಾಂಡ್ ನೀವು ನಿಂತ್ಕೋ. ಓಕೆ, ಈ ಡಿಮಾಂಡ್ ಅಂದ್ರೇನು, ರಿಕ್ವೆಸ್ಟ್ ಅಂದ್ರೇನು? ಡಿಮಾಂಡ್ ಅಂತಂದ್ರೆ ಕೊಡ್ಲೇಬೇಕು, ಕೊಡದೇ ಇದ್ರೆ ನಾನು ಒಳೆ ಇಟ್ಕೊಡ್ತೀನಿ ಅಂತ. ರಿಕ್ವೆಸ್ಟ್ ಅಂದ್ರೆ ಒಳೆ ಇಟ್ಟು ಕೊಡೋದಿಲ್ಲ, ಕೊಡಿ ದಯವಿಟ್ಟು ಅಂತ ಇರ್ಬೇಕು. ಫೈನಲಿ ರೆಬೆಲ್ ಅಂತ. ರೆಬೆಲ್ ಫೈನಲ್ ನಾನು ರೆಬೆಲ್, ನೀವು ಕೊಟ್ಟಿಲ್ಲ ಅಂದ್ರೆ ರೆಬೆಲ್, ಅದೆಲ್ಲರೂ ಹೇಳೋದು ಅಂತದ್ದೇ.